Dear students, ಈ ಪೋರ್ಟ್ಫೋಲಿಯೋ ಥಿಯರಿಯ ಮೂರನೇ ಭಾಗವಾಗಿ ಈ PPTಯನ್ನು ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇದರಲ್ಲೂ ಕೂಡ ಕೆಲವೊಂದು ಪ್ರಾಬ್ಲಮ್ಗಳನ್ನ ನಾವು ಸಾಲ್ವ್ ಮಾಡೋಣ. ಪ್ರೀವಿಯಸ್ಲಿ ನಮಗೆ ನಂಬರ್ ಆಫ್ ಇಯರ್ಸ್ ಮತ್ತು ರಿಟರ್ನ್ಸ್ನ ಕೊಟ್ಟಿದ್ರು 2 ಸ್ಟಾಕಲ್ಲಿ. ಈ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. ಈ ಪ್ರಾಬ್ಲಮಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ನಮಗೆ ನಂಬರ್ ಆಫ್ ಇಯರ್ಸ್ ಕೊಟ್ಟಿದ್ರು, ಬಟ್ ಇಲ್ಲಿ ನಮಗೆ ಪ್ರಾಬಬಿಲಿಟೀಸ್ನ ಕೊಟ್ಟಿದ್ದಾರೆ. ಮತ್ತು 2 ಸ್ಟಾಕ್ ಕೊಟ್ಟಿದ್ದಾರೆ, ಸ್ಟಾಕ್ ಎ ಆ್ಯಂಡ್ ಸ್ಟಾಕ್ ಬಿ, ಮತ್ತು ಅದಕ್ಕೆ ಅಸೋಸಿಯೇಟೆಡ್ ಆಗಿ ರಿಟರ್ನ್ಸ್ನು ಕೂಡ ಕೊಟ್ಟಿದ್ದಾರೆ. ನಾವು ಇಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು? ಫಸ್ಟ್ ಒನ್, ಎಕ್ಸ್ಪೆಕ್ಟೆಡ್ ರೇಟ್ಸ್ ಆಫ್ ರಿಟರ್ನ್ ಫಾರ್ ಸ್ಟಾಕ್ ಎ ಆ್ಯಂಡ್ ಸ್ಟಾಕ್ ಬಿ. ಈ 2 ಸ್ಟಾಕ್ಗಳಿಗೆ ಎಕ್ಸ್ಪೆಕ್ಟೆಡ್ ರಿಟರ್ನನ್ನು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಸೆಕೆಂಡ್ ಕ್ವಶನ್, ಇಫ್ ಇನ್ವೆಸ್ಟರ್ ಇನ್ವೆಸ್ಟ್ಸ್ 25% ಇನ್ ದ ಸ್ಟಾಕ್ ಎ ಆ್ಯಂಡ್ 75% ಇನ್ ದ ಸ್ಟಾಕ್ ಬಿ, ವಾಟ್ ವುಡ್ ಬಿ ದ ರಿಟರ್ನ್ಸ್? ಈ 2 ಸ್ಟಾಕ್ಗಳದ್ದು ವೇಟ್ಸ್ ಕೂಡ ಕೊಟ್ಟಿದ್ದಾರೆ. ಸ್ಟಾಕ್ ಎದು ವೇಟ್ಸ್ 25%, ಸ್ಟಾಕ್ ಬಿ ವೇಟ್ 75%. ಥರ್ಡ್ ಕ್ವಶನ್ನು ಸ್ಟ್ಯಾಂಡರ್ಡ್ ಡಿವಿಯೇಷನ್. ಫೈಂಡ್ ಔಟ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಈಚ್ ಸ್ಟಾಕ್. ಪ್ರತಿಯೊಂದು ಸ್ಟಾಕ್ದು ರಿಸ್ಕ್ ಅಥವಾ ಸ್ಟ್ಯಾಂಡರ್ಡ್ ಡಿವಿಯೇಷನನ್ನು ಫೈಂಡ್ ಔಟ್ ಮಾಡಬೇಕು. ಫೋರ್ತ್ ಕ್ವಶನ್, ವಾಟ್ ಈಸ್ ದ ಕೋವೇರಿಯನ್ಸ್ ಆ್ಯಂಡ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ಶಿಪ್ ಬಿಟ್ವೀನ್ ಸ್ಟಾಕ್ ಎ ಆ್ಯಂಡ್ ಸ್ಟಾಕ್ ಬಿ? ಆ್ಯಂಡ್ ದ ಫೈನಲ್ ಒನ್, what is the portfolio risk? Portfolio risk in the sense we have to find the standard deviation of the portfolio. Now we begin with the first question. Expected return ಅನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳ್ಬಿಟ್ಟು, ಅದಕ್ಕೆ ಫಾರ್ಮುಲಾ ಎಕ್ಸ್ಪೆಕ್ಟೆಡ್ ರಿಟರ್ನ್ ಈಕ್ವಲ್ ಸಮ್ ಆಫ್ ಪ್ರೊಬಬಿಲಿಟಿ ಇಂಟು ರಿಟರ್ನ್. ಈ ಎಕ್ಸ್ಪೆಕ್ಟೆಡ್ ರಿಟರ್ನ್ ಅನ್ನು ಫೈಂಡ್ ಔಟ್ ಮಾಡ್ಲಿಕ್ಕೆ ಇನ್ನೊಂದು ಫಾರ್ಮುಲಾ ಇತ್ತು. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ನಾವು ಯೂಸ್ ಮಾಡಿದ್ವಿ, ಸಮ್ ಆಫ್ ಆರ್ ಡಿವೈಡೆಡ್ ಬೈ ಎನ್, ಸಮ್ ಆಫ್ ರಿಟರ್ನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಪೀರಿಯಡ್. ಈ ಫಾರ್ಮುಲಾನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಯಾವಾಗ ನಂಬರ್ ಆಫ್ ಇಯರ್ಸ್ ಅಥವಾ ಪೀರಿಯಡ್ಸ್ ಕೊಟ್ಟಿದ್ದಾಗ. ಬಟ್ ಇಲ್ಲಿ ನೋಡಿ, ಇಲ್ಲಿ ನಮಗೆ ನಂಬರ್ ಆಫ್ ಇಯರ್ಸ್ ಕೊಟ್ಟಿಲ್ಲ, ಇಯರ್ 1, ಇಯರ್ 2, ಇಯರ್ 3 ಆ ಥರ ಕೊಟ್ಟಿಲ್ಲ. ಬಟ್ ಇಲ್ಲಿ ಪ್ರಾಬಬಿಲಿಟೀಸ್ ಕೊಟ್ಟಿರೋದ್ರಿಂದ ನಾವು ಈ ಫಾರ್ಮುಲಾಸ್ನ ಯೂಸ್ ಮಾಡಬೇಕು. ಎಕ್ಸ್ಪೆಕ್ಟೆಡ್ ರಿಟರ್ನ್ ಈಕ್ವಲ್ಸ್ ಸಮ್ ಆಫ್ ಪ್ರಾಬಬಿಲಿಟಿ ಇಂಟು ರಿಟರ್ನ್. ಸೊ ಈಗ ಫಸ್ಟ್ ಸ್ಟಾಕ್ ಎಗೆ ನಾವು ರಿಟರ್ನನ್ನು ಫೈಂಡ್ ಔಟ್ ಮಾಡೋಣ. ಸೊ ನಾನು ಈ ಟೇಬಲ್ ಮಾಡಿದ್ದೀನಿ. ಈ ಟೇಬಲಲ್ಲಿ ಫಸ್ಟ್ ಕಾಲಮಲ್ಲಿ ಪ್ರಾಬಬಿಲಿಟೀಸ್ ಬರ್ಕೊಂಡಿದ್ದೀನಿ, ಸೆಕೆಂಡ್ ಕಾಲಮಲ್ಲಿ ರಿಟರ್ನ್ ಆನ್ ಸ್ಟಾಕ್ ಎ. ಸೊ ಪ್ರಾಬಬಿಲಿಟಿ ಇಂಟು ರಿಟರ್ನನ್ನು ನಾವು ಮಲ್ಟಿಪ್ಲೈ ಮಾಡಬೇಕು ಈ ಫಾರ್ಮುಲಾ ಪ್ರಕಾರ. ಸೊ ಸ್ಟಾಕ್ ಎಗೆ ನೋಡೋಣ, ಪ್ರಾಬಬಿಲಿಟಿ ಇಂಟು ರಿಟರ್ನ್ ಆನ್ ಸ್ಟಾಕ್ ಎ. ಫಸ್ಟ್ ಒನ್ 0.05 ಇಂಟು -2 ಈಕ್ವಲ್ಸ್ -0.1. ಹಾಗೆ ಸೆಕೆಂಡ್ 0.2 ಇಂಟು 9 ಈಕ್ವಲ್ಸ್ 1.8. 0.5 ಇಂಟು 12 ಈಕ್ವಲ್ಸ್ 6. 0.2 into 15 equals 3. 0.05 into 26 equals 1.3. ಸೊ ನಾವೀಗ ಇದನ್ನು ಸಮ್ ಮಾಡಿದರೆ, ಸಮ್ ಆಫ್ ಪ್ರಾಬಬಿಲಿಟಿ ಇಂಟು ರಿಟರ್ನ್ ಆನ್ ಸ್ಟಾಕ್ ಎ ಮಾಡಿದರೆ ನಮಗೆ ಎಕ್ಸ್ಪೆಕ್ಟೆಡ್ ರಿಟರ್ನ್ ಎಷ್ಟು ಸಿಗ್ತಿದೆ? 12 ಸಿಗ್ತಾ ಇದೆ. ಸೊ ದಿಸ್ ಈಸ್ ಅ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆನ್ ಸ್ಟಾಕ್ ಎ. ಅದೇ ರೀತಿ ನಾವು ಈಗ ನೆಕ್ಸ್ಟ್ ಸ್ಟಾಕ್ ಬಿಗೆ ಎಕ್ಸ್ಪೆಕ್ಟೆಡ್ ರಿಟರ್ನ್ನ ಫೈಂಡ್ ಔಟ್ ಮಾಡೋಣ. ರಿಟರ್ನ್ ಬರ್ಕೊಂಡಿದ್ದೀವಿ ಇಲ್ಲಿ. ಎಕ್ಸ್ಪೆಕ್ಟೆಡ್ ರಿಟರ್ನ್ ಹೇಗೆ ಮಾಡೋದು ಅಂದರೆ, ಪ್ರಾಬಬಿಲಿಟಿ ಇಂಟು ರಿಟರ್ನ್ ಆನ್ ಸ್ಟಾಕ್ ಬಿನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಪ್ರಾಬಬಿಲಿಟಿ ಫಸ್ಟ್ ಕಾಲಮಲ್ಲಿದೆ, 0.05 ಇಂಟು -3 ಈಕ್ವಲ್ಸ್ -0.15. ಹಾಗೆ ಸೆಕೆಂಡ್ ಒನ್ 0.2 ಇಂಟು 6 equals 1.2. Again 0.5 into 11 equals 5.5. 0.2 into 14 equals
0.8, 0.05 into 19 equals 0.95. So ಇದನ್ನು ಸಮ್ ಮಾಡಿದಾಗ ಸಮ್ ಆಫ್ ಪ್ರಾಬಬಿಲಿಟಿ ಇಂಟು ರಿಟರ್ನ್ ಆನ್ ಸ್ಟಾಕ್ ಬಿ ವರ್ಕ್ಸ್ ಔಟ್ ಟು 10.3. ಇದನ್ನೇ ನಾವು ಎಕ್ಸ್ಪೆಕ್ಟೆಡ್ ರಿಟರ್ನ್ ಆನ್ ಸ್ಟಾಕ್ ಬಿ ಅಂತ ಕರಿತೀವಿ. ಸೊ ಈಗ ಫಸ್ಟ್ ಕ್ವಶನ್ಗೆ ನಮಗೆ ಆನ್ಸರ್ ಸಿಕ್ತು. ಎಕ್ಸ್ಪೆಕ್ಟೆಡ್ ರಿಟರ್ನ್ ಆನ್ ಸ್ಟಾಕ್ ಎ 12%, expected return on stock B equals 10.3%. Now we move on to the second question. ಇದರಲ್ಲಿ ಇನ್ವೆಸ್ಟರು ಇನ್ವೆಸ್ಟ್ 25% in stock A and 75% in the stock B. So ನಾವು ರಿಟರ್ನ್ ಆನ್ ಪೋರ್ಟ್ಫೋಲಿಯೋನ ನಾವು ನೋಡೋಣ. ಹೇಗೆ ಫೈಂಡ್ ಔಟ್ ಮಾಡೋದು, ಅದಕ್ಕೆ ಫಾರ್ಮುಲಾ ಎಲ್ಲಿದೆ ನೋಡಿ. Expected return on the portfolio equals weight of the stock A into return on stock A plus weight of the stock B into return of the stock B. So ಈಗ weights ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ. weight of a stock A equals 0.25 into return on stock A ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ, that is 12% plus weight of the stock B ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ 0.75 into return on stock B, expected return on stock B, that is 10.3. ಇದನ್ನು ನಾವು ಸಿಂಪ್ಲಿಫೈ ಮಾಡಿದಾಗ 3 plus 7.725 equals 10.725 ಬರುತ್ತೆ. ಸೊ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆನ್ ದಿಸ್ ಪೋರ್ಟ್ಫೋಲಿಯೋ when we have invested 25% of the funds in the stock A and 75% of the funds in the stock B equals 10.725%. So now we move on to the third question. What find out the standard deviation of the each stock. Same question now ಇಲ್ಲಿ ರಿಪೀಟ್ ಆಗಿದೆ. ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ ಫಸ್ಟ್ ನಾವು ಈಚ್ ಸ್ಟಾಕ್ದು ಡಿವಿಯೇಷನನ್ನು ಫೈಂಡ್ ಔಟ್ ಮಾಡಿಕೊಂಡು ಅದನ್ನು ಸ್ಕ್ವೇರ್ ಮಾಡಿ ಅದಕ್ಕೆ ನಾವು ಸ್ಕ್ವೇರ್ ರೂಟ್ನ ತೆಗಿಬೇಕು. ಈಗ ಸ್ಟಾಕ್ ಎಗೆ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನನ್ನು ಫೈಂಡ್ ಔಟ್ ಮಾಡೋಣ. ಈ ಟೇಬಲ್ನ ಬರ್ಕೊಳ್ಳಿ. ಫಸ್ಟ್ ಕಾಲಮಲ್ಲಿ ಪ್ರಾಬಬಿಲಿಟೀಸ್ ಇದೆ, ಸೆಕೆಂಡ್ ಕಾಲಮಲ್ಲಿ ರಿಟರ್ನ್ಸ್ ಇದೆ, ಥರ್ಡ್ ಕಾಲಮ್ ಎಕ್ಸ್ಪೆಕ್ಟೆಡ್ ರಿಟರ್ನ್ನ ಫೈಂಡ್ ಔಟ್ ಮಾಡಿದ್ದೀವಿ. ಅದು ಪ್ರೀವಿಯಸ್ಲಿನೇ ನಾವು ಮಾಡಿದ್ದೀವಿ. ನಾವು ವಿ ಹ್ಯಾವ್ ಟು ಟೇಕ್ ದ ಡಿವಿಯೇಷನ್ನ ಹೇಗೆ ಫೈಂಡ್ ಔಟ್ ಮಾಡೋದು? ರಿಟರ್ನ್ ಆನ್ ಸ್ಟಾಕ್ ಎ ಮೈನಸ್ ಮೀನ್ ರಿಟರ್ನ್ ಆಫ್ ದ ಸ್ಟಾಕ್ ಎ. ಮೀನ್ ರಿಟರ್ನನ್ನು ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ವಿ, ಎಷ್ಟು ಬಂದಿದೆ? 12% ಬಂದಿದೆ. ಈಗ ಪ್ರತಿಯೊಂದು ರಿಟರ್ನ್ಗೂ ನಾವು ಡಿವಿಯೇಷನನ್ನು ತೆಗಿಯೋಣ. 2 minus 12 equals minus 14. 9 minus 12 equals minus 3. 12 minus 12 equals 0. 15 minus 12 equals 3. 26 minus 12 equals 14. ಸೊ ಈಗ ಫೋರ್ತ್ ಕಾಲಮಲ್ಲಿ ನೋಡಿ ನಾವು ಡಿವಿಯೇಷನನ್ನು ಫೈಂಡ್ ಔಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಆ ಡಿವಿಯೇಷನ್ಗೆ ನಾವು ಏನು ಮಾಡಬೇಕು? ಸ್ಕ್ವೇರ್ ಮಾಡಬೇಕು. minus 14 square equals 196. minus 3 square equals 9. 0 square equals 0. 3 square equals 9. 14 square equals 196. ನೆಕ್ಸ್ಟ್ ಸ್ಟೆಪ್, ನಾವು ಈ ಡಿವಿಯೇಷನ್ ಸ್ಕ್ವೇರ್ನ ಮಾಡಿದ್ದಕ್ಕೆ ನಾವು ಪ್ರಾಬಬಿಲಿಟೀಸ್ನ ಮಲ್ಟಿಪ್ಲೈ ಮಾಡಬೇಕು. 196 ಇಂಟು 0.05 ಈಕ್ವಲ್ಸ್ 9.8. 9 into 0.2 equals 1.8. 0 into 0.5 equals 0. 9 into 0.2 equals 1.8. 196 into 0.05 equals 9.8. Now ಇದನ್ನು ಸಮ್ ಮಾಡಿದಾಗ ನಮಗೆ ಸಮ್ ಆಫ್ ಪ್ರಾಬಬಿಲಿಟಿ ಇಂಟು ರಿಟರ್ನ್ ಆನ್ ಸ್ಟಾಕ್ ಎ ಮೈನಸ್ ಮೀನ್ ರಿಟರ್ನ್ ಆಫ್ ದ ಸ್ಟಾಕ್ ಎ ಸ್ಕ್ವೇರ್ ಕಮ್ಸ್ ಟು ದ 23.2. ಇದನ್ನೇ ನಾವು ಏನಂತ ಕರಿಬೋದು? ವೇರಿಯನ್ಸ್ ಅಂತಲೂ ಕೂಡ ಕರಿತೀವಿ. ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಹಾಕಿ ಸ್ಟ್ಯಾಂಡರ್ಡ್ ಡಿವಿಯೇಷನನ್ನು ಫೈಂಡ್ ಔಟ್ ಮಾಡೋಣ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಕ್ವಲ್ಸ್ ಸ್ಕ್ವೇರ್ ರೂಟ್ ಆಫ್ ಸಮ್ ಆಫ್
probability into return on stock A minus mean return of the stock A ಸ್ಕ್ವೇರ್. ಅಕಸ್ಮಾತ್ ಇಲ್ಲಿ ಪ್ರಾಬಿಲಿಟಿ ಇಲ್ಲದೆ ಇದ್ದ ಸಂದರ್ಭದಲ್ಲಿ ನಂಬರ್ ಆಫ್ ಇಯರ್ಸ್ ಕೊಟ್ಟಿದ್ರೆ ನಾವೇನು ಮಾಡಬೇಕಿತ್ತು, ಈ ಫಾರ್ಮುಲಾಗೆ ರಿಟರ್ನ್ ಆನ್ ಸ್ಟಾಕ್ ಎ ಮೈನಸ್ ಮೀನ್ ರಿಟರ್ನ್ ಆಫ್ ಸ್ಟಾಕ್ ಎ ಸ್ಕ್ವೇರ್ಗೆ ಡಿವೈಡೆಡ್ ಬೈ ಎನ್ ಮಾಡ್ಕೋಬೇಕಿತ್ತು. ಬಟ್ ಇಲ್ಲಿ ಪ್ರಾಬಬಿಲಿಟೀಸ್ ಕೊಟ್ಟಿರೋದ್ರಿಂದ ನಾವು ಈ ಪ್ರಾಬಬಿಲಿಟೀಸ್ನ ಮಲ್ಟಿಪ್ಲೈ ಮಾಡಿ ಡೈರೆಕ್ಟಾಗಿ ವೇರಿಯನ್ಸ್ನ ನಾವು ಫೈಂಡ್ ಔಟ್ ಮಾಡಿದ್ದೀವಿ. ನಾವು ವೇರಿಯನ್ಸ್ ಈಸ್ 23.2. ಈಗ 23.2ಗೆ ನಾವು ಸ್ಕ್ವೇರ್ ರೂಟ್ನ ತೆಗೆಯೋಣ. ಸ್ಕ್ವೇರ್ ರೂಟ್ ಆಫ್ 23.2 ಈಕ್ವಲ್ಸ್ 4.81. ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸ್ಟಾಕ್ ಎ ಕಮ್ಸ್ ಟು 4.81. ಸೊ ನಾವು ಸ್ಟಾಕ್ ಎಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಫೈಂಡ್ ಔಟ್ ಮಾಡಿದ್ದೀವಿ. ನೆಕ್ಸ್ಟ್ ಸ್ಟಾಕ್ ಬಿಗೆ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನನ್ನು ಫೈಂಡ್ ಔಟ್ ಮಾಡೋಣ. ನೀವು ಈ ವಿಡಿಯೋ ನೋಡುವಾಗ ಹ್ಯಾವ್ ಡನ್ ದ ಸ್ಟಾಕ್ ಎಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಫೈಂಡ್ ಔಟ್ ಮಾಡಿದ್ದೀನಿ. ನೀವು ಈಗ ಪಾಸ್ ಮಾಡಿ ನೀವೇ ಸ್ಟಾಕ್ ಬಿಗೆ ಕೂಡ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಫೈಂಡ್ ಔಟ್ ಮಾಡಿ ಆಮೇಲೆ ನಂತರ ಇದನ್ನು ನೀವು ಕ್ರಾಸ್ ಚೆಕ್ ಕೂಡ ಮಾಡ್ಬೋದು. ಹವೆವರ್ ನಾವು ಕಂಟಿನ್ಯೂ ಸ್ಟಾಕ್ ಬಿಗೆ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನನ್ನು ಫೈಂಡ್ ಔಟ್ ಮಾಡೋಣ. ಸೇಮ್ ಅದೇ ಥರ ಟೇಬಲ್ ಬರ್ಕೊಡಿ. ಟೇಬಲ್ ಬರ್ಕೊಂಡು ಫಸ್ಟ್ ಕಾಲಮಲ್ಲಿ ಪ್ರಾಬಬಿಲಿಟೀಸ್, ಸೆಕೆಂಡ್ ಕಾಲಮಲ್ಲಿ ರಿಟರ್ನ್ಸ್ ಬರ್ಕೊಂಡಿದ್ದೀವಿ. ನೆಕ್ಸ್ಟು ಮೀನ್ ರಿಟರ್ನನ್ನು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಅದನ್ನು ಪ್ರೀವಿಯಸ್ ಫಸ್ಟ್ ಕ್ವಶನ್ನಲ್ಲೇ ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಹವೆವರ್ ಈ ಟೇಬಲಲ್ಲಿ ಮತ್ತೊಮ್ಮೆ ನಾನು ಮಾಡಿದ್ದೇನೆ. ನೆಕ್ಸ್ಟ್ ಮೀನ್ ರಿಟರ್ನಿಂದ ನಾವೇನ ಫೈಂಡ್ ಔಟ್ ಮಾಡ್ಕೋಬೇಕು, ಡಿವಿಯೇಷನನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಡಿವಿಯೇಷನ್ ಹೇಗೆ ಫೈಂಡ್ ಔಟ್ ಮಾಡೋದು, ರಿಟರ್ನ್ ಆನ್ ಸ್ಟಾಕ್ ಬಿ ಮೈನಸ್ ಮೀನ್ ರಿಟರ್ನ್ ಆಫ್ ದ ಸ್ಟಾಕ್ B. Now we do that. Minus 3 minus 10.3 comes to minus 13.3. Next, 6 minus 10.3 comes to 4.3. Next, 11 minus 10.3 equals 0.7. Again, next 14 minus 10.3, 3.7. 19 minus 10.3 comes to 8.3. ಈಗ ನಾವು ಡಿವಿಯೇಷನ್ನ ಫೈಂಡ್ ಔಟ್ ಮಾಡಿ ಆಯಿತು. ನಾವು ಇದಕ್ಕೆ ನಾವು ಏನು ಮಾಡಬೇಕು, ಸ್ಕ್ವೇರ್ನ ಫೈಂಡ್ ಔಟ್ ಮಾಡಬೇಕು. ಮೈನಸ್ 13.3 ಸ್ಕ್ವೇರ್ ಈಕ್ವಲ್ಸ್ 176.89 minus 4.3 square equals 18.49. 0.7 square equals 0.49. 3.7 square equals 13.69. 8.7 square equals 75.69. So now deviation square ಮಾಡಿದ ನಂತರ ನಾವು probabilitiesನ find out. ಈ ಡಿವಿಯೇಷನ್ ಸ್ಕ್ವೇರ್ಗೆ ನಾವು ಪ್ರಾಬಬಿಲಿಟೀಸ್ನ ಮಲ್ಟಿಪ್ಲೈ ಮಾಡಬೇಕು. ನೋಡಿ ಈಗ ಫಸ್ಟ್ ಒನ್ 176.89 ಇಂಟು 0.05 ಈಕ್ವಲ್ಸ್ 8.84. 18.49 ಇಂಟು 0.2 ಈಕ್ವಲ್ಸ್ 3.7. 0.49 ಇಂಟು 0.5 ಈಕ್ವಲ್ಸ್ 0.24. 13.69 into 0.2 equals 2.74 and 75.69 into 0.05 equals 3.78. Now probabilities into deviation square na ನಾವು sum ಮಾಡೋಣ. sum ಮಾಡಿದಾಗ ನಮಗೆ 19.31 ಬರುತ್ತೆ. ಸೊ ಈಗ ಡಿವಿಯೇಷನ್ ಎಲ್ಲ probabilities into deviation square na ಸಮ್ ಮಾಡಿದಾಗ ನಮಗೆ ವೇರಿಯನ್ಸ್ ಸಿಗುತ್ತೆ. ವೇರಿಯನ್ಸ್ ಆಫ್ ಸ್ಟಾಕ್ ಬಿ ಈಸ್ 19.31. ಸೊ ವೇರಿಯನ್ಸ್ ಫೈಂಡ್ ಔಟ್ ಮಾಡಿದ ನಂತರ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನನ್ನು ಫೈಂಡ್ ಔಟ್ ಮಾಡೋಣ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎ ಸ್ಟಾಕ್ ಬಿ ಈಕ್ವಲ್ಸ್ ಸ್ಕ್ವೇರ್ ರೂಟ್ ಆಫ್ ಸಮ್ ಆಫ್ ಪ್ರಾಬಬಿಲಿಟಿ ಇಂಟು ರಿಟರ್ನ್ ಆನ್ ಸ್ಟಾಕ್ ಬಿ ಮೈನಸ್ ರಿಟರ್ನ್ ಆನ್ ಸ್ಟಾಕ್ ಬಿ ಸ್ಕ್ವೇರ್.
Now that equals to square root of 19.31 equals 4.39. Now ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸ್ಟಾಕ್ ಬಿನ ಕೂಡ ಸಿಕ್ತು, ಅದು 4.39. ಇದರಿಂದ ನಮಗೆ ಥರ್ಡ್ ಕ್ವಶನ್ಗೂ ಆನ್ಸರ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನಾವೇನು ಫೈಂಡ್ ಔಟ್ ಮಾಡೋಣ, ಫೋರ್ತ್ ಕ್ವಶನ್ಗೆ ಹೋಗೋಣ. ವಾಟ್ ಈಸ್ ದ ಕೋವೇರಿಯನ್ಸ್ ಆ್ಯಂಡ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಬಿಟ್ವೀನ್ ಸ್ಟಾಕ್ ಎ ಆ್ಯಂಡ್ ಸ್ಟಾಕ್ ಬಿ? ಮೂವ್ ಆಗೋಣ ಫೋರ್ತ್ ಕ್ವಶನ್ಗೆ ಆನ್ಸರ್ ಮಾಡಲಿಕ್ಕೆ. ಕೋವೇರಿಯನ್ಸ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ, ಈ ಥರ ಟೇಬಲ್ ಹಾಕ್ಕೊಳ್ಳಿ. ಫಸ್ಟ್ ಕಾಲಮಲ್ಲಿ ಪ್ರಾಬಬಿಲಿಟೀಸ್ ಬರ್ಕೊಂಡಿದ್ದೀರಾ, ಸೆಕೆಂಡ್ ಕಾಲಮಲ್ಲಿ ಡಿವಿಯೇಷನ್ ಆಫ್ ಸ್ಟಾಕ್ ಎ. ಪ್ರೀವಿಯಸ್ ಟೇಬಲಲ್ಲಿ ನೀವು ಆಲ್ರೆಡಿ ಫೈಂಡ್ ಔಟ್ ಮಾಡ್ಕೊಂಡಿದ್ದೀರಾ. ರಿಟರ್ನ್ ಆನ್ ಸ್ಟಾಕ್ ಎ ಮೈನಸ್ ಮೀನ್ ರಿಟರ್ನ್ ಆಫ್ ಸ್ಟಾಕ್ ಎ, ಡಿವಿಯೇಷನನ್ನು ಬರ್ಕೊಳ್ಳಿ. ನೆಕ್ಸ್ಟ್ ಥರ್ಡ್ ಕಾಲಮಲ್ಲಿ ರಿಟರ್ನ್ ಆನ್ ಬಿ ಮೈನಸ್ ಮೀನ್ ರಿಟರ್ನ್ ಆಫ್ ದ ಸ್ಟಾಕ್ ಬಿ. ಇದು ಸ್ಟಾಕ್ ಬಿಯ ಡಿವಿಯೇಷನ್ ಫ್ರಮ್ ಇಟ್ಸ್ ಮೀನ್ ರಿಟರ್ನ್. ನಾವು ದ ಫೋರ್ತ್ ಕಾಲಮಲ್ಲಿ ನೋಡಿ, ಎರಡನ್ನು ಕೂಡ ಮಲ್ಟಿಪ್ಲೈ ಮಾಡಬೇಕು. ದಟ್ ಈಸ್ ಡಿವಿಯೇಷನ್ ಆಫ್ ಸ್ಟಾಕ್ ಎ ಇಂಟು ಡಿವಿಯೇಷನ್ ಆಫ್ ಸ್ಟಾಕ್ ಬಿ. ದಟ್ ಈಸ್ ರಿಟರ್ನ್ ಆನ್ ಸ್ಟಾಕ್ ಎ ಮೈನಸ್ ಮೀನ್ ರಿಟರ್ನ್ ಆಫ್ ಸ್ಟಾಕ್ ಎ ಇಂಟು ರಿಟರ್ನ್ ಆಫ್ ಸ್ಟಾಕ್ ಬಿ ಮೈನಸ್ ಮೀನ್ ರಿಟರ್ನ್ ಆಫ್ ಸ್ಟಾಕ್ ಬಿ. ಇದನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. -14 ಇಂಟು -13.3 ಈಕ್ವಲ್ಸ್ 186.2, -3 ಇಂಟು -4.3 ಈಕ್ವಲ್ಸ್ +12.9, 0 ಇಂಟು 0.7 ಈಕ್ವಲ್ಸ್ 0, 3 ಇಂಟು 3.7 ಈಕ್ವಲ್ಸ್ 11.1. Next, last one, 14 into 8.7 equals 121.8. ಸೊ ಇದನ್ನೆಲ್ಲ ನಾವು ಡಿವಿಯೇಷನನ್ನು ಮಲ್ಟಿಪ್ಲೈ ಮಾಡ್ಕೊಂಡ್ವಿ. ಡಿವಿಯೇಷನ್ ಆಫ್ ಸ್ಟಾಕ್ ಎ ಆ್ಯಂಡ್ ಡಿವಿಯೇಷನ್ ಆಫ್ ಸ್ಟಾಕ್ ಬಿ ಫ್ರಮ್ ಇಟ್ಸ್ ಮೀನ್ ರಿಟರ್ನ್. ಇದನ್ನು ಮಲ್ಟಿಪ್ಲೈ ಮಾಡಿದ ನಂತರ ನಾವು ಇದನ್ನು ಪ್ರಾಬಬಿಲಿಟೀಸ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. That is probability into return of stock A minus mean return of stock A into return of stock B minus mean return of stock B. ಇದನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. 186.2 into 0.05 equals 9.31, 12.9 into 0.2 equals 2.58, 0 into 0.5 equals 0, 11.1 into 0.2 equals 2.22, 121.8 into 0.05 equals 6.09. ನಾವು ಇದನ್ನೆಲ್ಲ ನಾವು ಸಮ್ ಮಾಡೋಣ. ಸಮ್ ಮಾಡಿದರೆ ಪ್ರಾಬಬಿಲಿಟಿ ಇಂಟು ಡಿವಿಯೇಷನ್ ಆಫ್ ಸ್ಟಾಕ್ ಎ ಇಂಟು ಡಿವಿಯೇಷನ್ ಆಫ್ ಸ್ಟಾಕ್ ಬಿ ಈಕ್ವಲ್ಸ್ 20.2. ಇದನ್ನು ನಾವೇನಂತ ಕರಿತೀವಿ, ಕೋವೇರಿಯನ್ಸ್ ಅಂತ ಕರಿತೀವಿ. ಸೊ ನಾವು ಕೋವೇರಿಯನ್ಸ್ನ ಫೈಂಡ್ ಔಟ್ ಮಾಡಿದ್ದಾಯಿತು. ಕೋವೇರಿಯನ್ಸ್ ಬಿಟ್ವೀನ್ ಸ್ಟಾಕ್ ಎ ಆ್ಯಂಡ್ ಸ್ಟಾಕ್ ಬಿ ಈಕ್ವಲ್ಸ್ 20.2. ನಾವು ಕೋವೇರಿಯನ್ಸಿಂದ ನಾವು ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡೋಣ, ಕೋರಿಲೇಷನ್ಶಿಪ್ನ ಫೈಂಡ್ ಔಟ್ ಮಾಡೋಣ. ಕೋರಿಲೇಷನ್ಶಿಪ್ ಫಾರ್ಮುಲಾ, ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಈಕ್ವಲ್ಸ್ ಕೋವೇರಿಯನ್ಸ್ ಬಿಟ್ವೀನ್ ಸ್ಟಾಕ್ ಎ ಆ್ಯಂಡ್ ಸ್ಟಾಕ್ ಬಿ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸ್ಟಾಕ್ ಎ ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸ್ಟಾಕ್ ಬಿ. ಸೊ ನಾವು ಕೋವೇರಿಯನ್ಸ್ನ ಫೈಂಡ್ ಔಟ್ ಮಾಡಿದ್ದೀವಿ. ಅದೆಷ್ಟು ಬಂದಿದೆ, 20.2 ಡಿವೈಡೆಡ್ ಬೈ 4.81, that is the standard deviation of stock A into 4.39, that is standard deviation of stock B, equals 20.2 divided by 21.116, that comes to the 0.956. ನೋಡಿ, ಇಲ್ಲಿ coefficient of correlation has come 0.956. that means it's almost equal to the +1. ಅಂತಂದರೆ there is a very strong positive correlationship between stock A and stock B. that means ಯಾವ್ದಾದ್ರು ಒಂದು ಸ್ಟಾಕ್ ರಿಟರ್ನ್ಸ್ ಅಪ್ ಆದರೆ ಇನ್ನೊಂದು ಸ್ಟಾಕ್ ರಿಟರ್ನ್ಸ್ ಕೂಡ ಅಪ್ ಆಗಿರೋದನ್ನ ನಾವು ಗಮನಿಸ್ಬೋದು. ಅದೇ ರೀತಿ ಕಡಿಮೆ ಇದ್ದಾಗ ಇನ್ನೊಂದು ಸ್ಟಾಕ್ ರಿಟರ್ನ್ ಕೂಡ ಕಡಿಮೆ ಇದೆ. ಸೊ ದಟ್ಸ್ ಹೌ ವಿ ಕ್ಯಾನ್ ಸೇ ದಟ್ ದೇರ್ ಇಸ್ ಎ ವೆರಿ ಸ್ಟ್ರಾಂಗ್
ಪಾಸಿಟಿವ್ ಕೋರಿಲೇಷನ್ಶಿಪ್ ಬಿಟ್ವೀನ್ ಸ್ಟಾಕ್ ಎ ಆ್ಯಂಡ್ ಸ್ಟಾಕ್ ಬಿ. ಹಿಂಗೆ ನಮಗೆ ಫೋರ್ತ್ ಕ್ವಶನ್ಗೆ ಆನ್ಸರ್ ಗೊತ್ತಾಯಿತು. ನೆಕ್ಸ್ಟ್ ಫಿಫ್ತ್ ಕ್ವಶನ್ಗೆ ಮೂವ್ ಆಗೋಣ. ವಾಟ್ ಈಸ್ ದ ಪೋರ್ಟ್ಫೋಲಿಯೋ ರಿಸ್ಕ್ ಆರ್ ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದಿಸ್ ಪೋರ್ಟ್ಫೋಲಿಯೋ? ಸೊ ನೋಡಿ, ಈಗ ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನಾವು ಫೈಂಡ್ ಔಟ್ ಮಾಡೋಣ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದ ಪೋರ್ಟ್ಫೋಲಿಯೋ ವೆನ್ ದ ಟೂ ಸ್ಟಾಕ್ಸ್ ಆರ್ ದೇ, ದ ಫಾರ್ಮುಲಾ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ಪ್ರೀವಿಯಸ್ ಪ್ರಾಬ್ಲಮಲ್ಲಿ. The standard deviation of the portfolio equals weight of the stock A square into standard deviation of stock A square plus weight of the stock B square into standard deviation of stock B square plus 2 into weight of the stock A into weight of the stock B into correlationship between the two stocks, that is A and B, into standard deviation of stock A into standard deviation of stock B. ಈ ಫಾರ್ಮುಲಾದಲ್ಲಿ ಇರೋವಂಥ ಎಲ್ಲ ಅಂಶಗಳಿಗೂ ನಾವು ನಂಬರ್ಸ್ನ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಆ ನಂಬರ್ಸ್ನ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ ಎಷ್ಟು ಬರುತ್ತೆ ಅಂತ ಹೇಳಿ. The weight of the stock A, they have given 0.25 square into standard deviation of stock A, the 4.81 square, plus weight of the stock B, that is 0.75 square into 4.39, that is the standard deviation of stock B square, plus 2 into 0.25 into 0.75 into 0.956, that is correlationship between the two stocks, into 4.81 into 4.31, that is standard deviations of both stocks. That works out to 1.446 plus 10.84 plus 7.57. That is square root of 19.82856. That is the standard deviation of the portfolio equals 4.45, or the risk of the portfolio equals 4.45%. With this we have come to the end of the second question. Now we move on to the next question. ನೆಕ್ಸ್ಟ್ ಕ್ವಶನಲ್ಲಿ ನಾನು ಇಲ್ಲಿ ಸುಮಾರು ಟೇಬಲ್ಗಳನ್ನೆಲ್ಲ ನೀವು ಎಂಟ್ರಿ ಮಾಡಿದ್ದೀರಾ, ಬಟ್ ನೆಕ್ಸ್ಟ್ ಕ್ವಶನ್ನಲ್ಲೂ ಇದೇ ತರಹದ ಕ್ವಶನ್ನು, ಬಟ್ ಆದಷ್ಟು ಸಿಂಪಲ್ ಆಗಿ ಮಾಡೋದಕ್ಕೆ ಆಗುತ್ತಾ ಅಂತ ಹೇಳ್ಬಿಟ್ಟು ನಾವು ಡಿಸ್ಕಸ್ ಮಾಡೋಣ. ನೋಡಿ, ಪ್ರೀವಿಯಸ್ ಪ್ರಾಬ್ಲಮ್ ಥರನೇ ಇಲ್ಲೂ ಕೂಡ ಪ್ರಾಬಬಿಲಿಟೀಸ್ ಕೊಟ್ಟಿದ್ದಾರೆ. ಹಾಗೆ ಎರಡು ಸ್ಟಾಕ್ಸ್ ಇದೆ, ಸ್ಟಾಕ್ ಎ ಆ್ಯಂಡ್ ಸ್ಟಾಕ್ ಬಿ. ರಿಟರ್ನ್ಸ್ ಕೊಟ್ಟಿದ್ದಾರೆ 5%, 10%, 15%, 20% ಆನ್ ದ ಸ್ಟಾಕ್ ಎ, 0%, 8%, 18%, 26% ಆನ್ ದ ಸ್ಟಾಕ್ ಬಿ. ಕ್ವಶನ್ಸ್ ಏನು ಕೇಳಿದ್ದಾರೆ ನೋಡೋಣ. ಫಸ್ಟ್ ಒನ್, ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ರಿಟರ್ನ್ ಆನ್ ದ ಸ್ಟಾಕ್ ಅಸೆಟ್ ಎ ಆ್ಯಂಡ್ ಅಸೆಟ್ ಬಿ? ಅಸೆಟ್ ಆರ್ ಸ್ಟಾಕ್ ಅಂತ ನಾವು ಕನ್ಸಿಡರ್ ಮಾಡಿದರೆ ಇದರಲ್ಲಿ ಫಸ್ಟ್ ನಾವೇನು ಫೈಂಡ್ ಔಟ್ ಮಾಡಬೇಕು, ಸ್ಟ್ಯಾಂಡರ್ಡ್ ಡಿವಿಯೇಷನನ್ನು ಫೈಂಡ್ ಔಟ್ ಮಾಡಬೇಕು, ಬೋತ್ asset A and asset B. Second question, what is the covariance between the returns of asset A and asset B? Now find out ಮಾಡಬೇಕು. Third one, what is the coefficient of correlationship between the returns of asset A and asset B, or stock A and stock B? ಈಗ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ದ ಫಸ್ಟ್ ಕ್ವಶನ್, ನಾವೇನು ಮಾಡಬೇಕು, ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಫೈಂಡ್ ಔಟ್ ಮಾಡಬೇಕು. ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಫಸ್ಟು ನಾವು ಡಿವಿಯೇಷನ್ನ ಫೈಂಡ್ ಔಟ್ ಮಾಡಬೇಕು. ಡಿವಿಯೇಷನ್ ಫೈಂಡ್ ಔಟ್ ಮಾಡಲಿಕ್ಕೆ ಬೇಕು ಅಂತಂದರೆ ನಮಗೆ ಮೀನ್ ರಿಟರ್ನ್ ಕೂಡ ಬೇಕಾಗ್ತದೆ. ಮೀನ್ ರಿಟರ್ನ್ ಈಸ್ ನಥಿಂಗ್ ಬಟ್ ಎಕ್ಸ್ಪೆಕ್ಟೆಡ್ ರಿಟರ್ನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸ್ಟಾಕ್ ಎಗೆ ನಾವು ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಫಾರ್ಮುಲಾ ಪ್ರೀವಿಯಸ್ ಪ್ರಾಬ್ಲಮಲ್ಲೇ ನಾವು ಡಿಸ್ಕಸ್ ಮಾಡಿದ್ದೀವಿ. ಎಕ್ಸ್ಪೆಕ್ಟೆಡ್ ರಿಟರ್ನ್ ಈಕ್ವಲ್ಸ್ ಸಮ್ ಆಫ್ ಪ್ರಾಬಬಿಲಿಟಿ ಇಂಟು ರಿಟರ್ನ್. ಸೊ ನೋಡೋಣ, ಈಗ ನಾವು ಲಾಸ್ಟ್ ಪ್ರಾಬ್ಲಮಲ್ಲಿ ಟೇಬಲ್ ಹಾಕಿದ್ವಿ, ಬಟ್ ನೀವು ಟೇಬಲ್ ಹಾಕದೆ ಕೂಡ ಇದೇ ರೀತಿ ಡೈರೆಕ್ಟಾಗಿ ಮಾಡಬಹುದು. ಅದನ್ನು ತೋರಿಸ್ಲಿಕ್ಕೋಸ್ಕರನೇ ಈ ಪ್ರಾಬ್ಲಮ್ನ ನಾನು ಮಾಡ್ತಾ ಇರೋದು ಈ ರೀತಿಯಲ್ಲಿ, ಈ ಮೆಥಡಲ್ಲಿ ನೋಡ್ಕೊಳ್ಳಿ. ಎಕ್ಸ್ಪೆಕ್ಟೆಡ್ ರಿಟರ್ನ್ ಆನ್ ಸ್ಟಾಕ್ ಎ ಈಕ್ವಲ್ಸ್ 0.01 ಇಂಟು 0.5%, 5, plus second one 0.3 into 10 plus 0.5 into 15% plus 0.1 into 20%. ಇದನ್ನು ನಾವು ಸಿಂಪ್ಲಿಫೈ ಮಾಡಿದರೆ ನಮಗೆ 0.5
plus 0.3 into 10 3, 0.5 into 15 equals 7.5, 0.1 into 20 equals 2 equals 13. So ನಾವು first mean return of the stock ಏನು find out ಮಾಡಿದ್ವಿ, that comes to 13%. Now we want to find the expected return or mean return of the stock B ನ find out ಮಾಡೋಣ. Stock B, so same probability into return, 0.1 into 0 plus 0.3 into 8 plus 0.5 into 18 plus 0.1 into 26. ನಾವೀಗ ನಂಬರ್ಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 ಪ್ಲಸ್ 2.4 ಪ್ಲಸ್ 9 ಪ್ಲಸ್ 2.6 ಈಕ್ವಲ್ಸ್ 14%. ಸೊ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಫ್ ದ ಸ್ಟಾಕ್ ಬಿ ಎಷ್ಟು ಬಂತು ನಮಗೆ? 14% ಬಂತು. ಸ್ಟಾಕ್ ಎದು ಎಷ್ಟು ಬಂದಿದೆ? 13% ಬಂದಿದೆ. ಸ್ಟಾಕ್ ಬಿ ಇದು 14% ಬಂದಿದೆ. ಸೊ ನೆಕ್ಸ್ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫೈಂಡ್ ಔಟ್ ಮಾಡೋಣ. ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ಫಾರ್ಮುಲಾ ನೋಡಿ, ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್ or square root of sum of probability into return on stock A minus mean return of the stock A square. ಇದನ್ನು ನಾವು ಸಿಂಪ್ಲಿಫೈ ಮಾಡೋಣ. ಲಾಸ್ಟ್ ಪ್ರಾಬ್ಲಮ್ ನಾವೇನು ಮಾಡಿದ್ವಿ? ಟೇಬಲ್ ಹಾಕಿದ್ವಿ. ಬಟ್ ಇಲ್ಲಿ ಡೈರೆಕ್ಟಾಗಿ ನಾವು ಬರೀಬೋದು. ಇದರಿಂದ ಲಾಟ್ ಆಫ್ ಟೈಮ್ ಸೇವ್ ಆಗುತ್ತೆ ಮತ್ತು ಈಸಿ ಕೂಡ ಆಗುತ್ತೆ. ನೋಡ್ಕೊಳ್ಳಿ, ಸಮ್ ಆಫ್ ಪ್ರಾಬಬಿಲಿಟಿ ಇಂಟು ರಿಟರ್ನ್ ಆಫ್ ದ ಸ್ಟಾಕ್ ಎ ಮೈನಸ್ mean return of the stock A square. ಸೊ ಫಸ್ಟ್ ಕೇಸ್ನ ತಗೊಳ್ಳಿ. ಫಸ್ಟ್ ಏನು ಬರೆದಿದ್ದೀರಾ? ಪ್ರಾಬಬಿಲಿಟಿ ಬರೀಬೇಕು, ದಟ್ ಈಸ್ 0.1 ಫಸ್ಟ್ ಕೇಸಲ್ಲಿ. ನೆಕ್ಸ್ಟ್ ರಿಟರ್ನ್ ಆನ್ ದ ಸ್ಟಾಕ್ ಎ, ರಿಟರ್ನನ್ನು ತಗೊಳ್ಳಿ. ರಿಟರ್ನ್ ಎಷ್ಟಿದೆ? 5% ಇದೆ. 5 ಮೈನಸ್ ಮೀನ್ ರಿಟರ್ನ್ ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ವಿ, ಎಷ್ಟಿದೆ? 13% ಇದೆ. ಇದೇ ರೀತಿ ನೆಕ್ಸ್ಟ್ ಪ್ರಾಬಬಿಲಿಟೀಸ್ಗೂ ಬರಿತಾ ಹೋಗೋಣ. ನೆಕ್ಸ್ಟ್ 0.3 ಇಂಟು 10 ಮೈನಸ್ 13 ಸ್ಕ್ವೇರ್. 10 is a return and the mean return is 13%. 10 minus 13 square plus third probability ಎಷ್ಟಿದೆ? 0.5 into 15 minus 13 square plus 0.1 into ಲಾಸ್ಟ್ ರಿಟರ್ನ್ ಎಷ್ಟು ಫೈನ್ ಕೊಟ್ಟಿದ್ದಾರೆ? 20%. 20 ಮೈನಸ್ ಮೀನ್ ರಿಟರ್ನ್ 13 ಹೋಲ್ ಸ್ಕ್ವೇರ್. ಇದನ್ನು ನಾವು ಸಿಂಪ್ಲಿಫೈ ಮಾಡೋಣ. ನೋಡ್ಕೊಳ್ಳಿ, ಇಲ್ಲಿ 0.1 ಇಂಟು 5 ಮೈನಸ್ 13 ಎಷ್ಟಾಗುತ್ತೆ? -8. -8ನ ಸ್ಕ್ವೇರ್ ಮಾಡಿದಾಗ 64 ಪ್ಲಸ್ 0.3 ಇಂಟು 10 ಮೈನಸ್ 13 ಮೀನ್ಸ್ -3 ಆಗುತ್ತೆ. -3ನ ಸ್ಕ್ವೇರ್ ಮಾಡಿದಾಗ 9 ಪ್ಲಸ್ 0.5 ಇಂಟು 15 ಮೈನಸ್ 13 ಎಷ್ಟು ಬರುತ್ತೆ? 15 ಮೈನಸ್ 13 2 ಬರುತ್ತೆ. 2ನ ಸ್ಕ್ವೇರ್ ಮಾಡಿದಾಗ 4. ಹಾಗೆ 0.1 ಇಂಟು 20 ಮೈನಸ್ 13 ಅಂದರೆ ಕಮ್ಸ್ ಟು 7 ಸ್ಕ್ವೇರ್ ಈಕ್ವಲ್ಸ್ 49. ಇದನ್ನು ಸಿಂಪ್ಲಿಫೈ ಮಾಡಿದಾಗ 6.4 ಪ್ಲಸ್ 2.7 ಪ್ಲಸ್ 2 plus 4.9 equals 16. Square root of 16 equals 4. The standard deviation or risk of the stock A comes to 4%. So ನಾವು ಟೇಬಲ್ ಹಾಕದೆ ಕೂಡ ಈ ಡೈರೆಕ್ಟಾಗಿ ಕೂಡ ಈ ಮೆಥಡಲ್ಲಿ ಮಾಡಿದರೂ ಕೂಡ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಈಗ ಸ್ಟಾಕ್ ಏನು ನೋಡಿದ್ವಿ, ಈಗ ಸ್ಟಾಕ್ ಬಿ ಇದು ಕೂಡ ಇದೇ ಮೆಥಡಲ್ಲಿ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಫೈಂಡ್ ಔಟ್ ಮಾಡೋಣ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಕ್ವಲ್ಸ್ ಸ್ಕ್ವೇರ್ ರೂಟ್ ಆಫ್ ಸಮ್ ಆಫ್ ದ ಪ್ರಾಬಬಿಲಿಟಿ ಇಂಟು ರಿಟರ್ನ್ ಆನ್ ದ ಸ್ಟಾಕ್ ಬಿ ಮೈನಸ್ ಮೀನ್ ರಿಟರ್ನ್ ಆಫ್ ದ ಸ್ಟಾಕ್ ಬಿ ಸ್ಕ್ವೇರ್ ಈಕ್ವಲ್ಸ್ 0.1. the probability here, probability minus 0. ಫಸ್ಟ್ ರಿಟರ್ನ್ ಆನ್ ಬಿ ಎಷ್ಟಿದೆ? 0 ಇದೆ. ಮೈನಸ್ ಮೀನ್ ರಿಟರ್ನ್ನ ಫೈಂಡ್ ಔಟ್ ಮಾಡ್ಕೊಂಡಿದ್ವಿ 14%. 0 minus 14 square plus ಸೆಕೆಂಡ್ ಪ್ರಾಬಬಿಲಿಟಿ 0.3 ಇದೆ. ಅದಕ್ಕೆ ಅಸೋಸಿಯೇಟೆಡ್ ರಿಟರ್ನ್ 8% ಇದೆ. 8 minus 14 square plus third probability is 0.5. 0.5 into 18 minus 14 square plus 0.1 into 26 minus 14 square. ಇದನ್ನು ಸಿಂಪ್ಲಿಫೈ ಮಾಡಿದಾಗ
0.1 into 0 minus 14 equals minus 14, minus 14 square 196, plus 0.3 into 8 minus 14 equals minus 6, minus 6 square equals 36, plus 0.5 into 18 minus 14 equals 14, 4 square equals 16, plus 0.1 into 26 minus 14 equals 12, 12 square is 144. ಇದನ್ನ ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಸ್ಕ್ವೇರ್ ರೂಟ್ ಆಫ್ 19.6 ಪ್ಲಸ್ 10.8 ಪ್ಲಸ್ 8 ಪ್ಲಸ್ 14.4 ಬರುತ್ತೆ. ಅದನ್ನು ಸಮ್ ಮಾಡಿ ಸ್ಕ್ವೇರ್ ರೂಟ್ನ ತೆಗಿಬೇಕು. ಸಮ್ ಈಕ್ವಲ್ಸ್ 52.8. Square root of 52.8 equals 7.27. The standard deviation of stock B equals 7.27. So ನಾವೀಗ ಫಸ್ಟ್ ಕ್ವಶನ್ಗೆ ಆನ್ಸರ್ನ ಕಂಪ್ಲೀಟ್ ಮಾಡಿ ಆಯಿತು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ಗೆ ಮೂವ್ ಆಗೋಣ. ಸೆಕೆಂಡ್ ಕ್ವಶನ್ ಏನು ಕೇಳಿದ್ದಾರೆ, ಕೋವೇರಿಯನ್ಸ್ ಬಿಟ್ವೀನ್ ದ ಸ್ಟಾಕ್ ಎ ಆ್ಯಂಡ್ ಸ್ಟಾಕ್ ಬಿನ ಫೈಂಡ್ ಔಟ್ ಮಾಡಬೇಕು. ಸೊ ಕೋವೇರಿಯನ್ಸ್ನ ಫೈಂಡ್ ಔಟ್ ಮಾಡಲಿಕ್ಕೆ ನೀವು ಟೇಬಲ್ ಹಾಕಲೇಬೇಕಾಗುತ್ತೆ. ಫಸ್ಟ್ ಒನ್ ದ ಪ್ರಾಬಬಿಲಿಟಿ, ಫಸ್ಟ್ ಕಾಲಮ್. ಸೆಕೆಂಡ್ ಒನ್ the return on stock A. Next, deviation of stock A from its mean. ನೋಡಿ ಈಗ ಡಿವಿಯೇಷನ್ ಫೈಂಡ್ ಔಟ್ ಮಾಡೋಣ. 5 minus 13 equals minus 8, 10 minus 13 3, 15 minus 13 2, 20 minus 13 equals 7. ಅದು ಈಗ ಸ್ಟಾಕ್ ಎದು ನಾವು ಡಿವಿಯೇಷನನ್ನು ಫೈಂಡ್ ಔಟ್ ಮಾಡಿ ಆಯಿತು. ಹಾಗೆಯೇ ಸ್ಟಾಕ್ ಬಿಗೂ ಕೂಡ ಡಿವಿಯೇಷನನ್ನು ಫೈಂಡ್ ಔಟ್ ಮಾಡೋಣ. ಮೀನ್ ರಿಟರ್ನ್ ಆಫ್ ದ ಸ್ಟಾಕ್ ಬಿ ಈಕ್ವಲ್ಸ್ 14%. ನಾವು ಪ್ರತಿಯೊಂದು ರಿಟರ್ನ್ಗೂ ಡಿವಿಯೇಷನ್ ಫೈಂಡ್ ಔಟ್ ಮಾಡೋಣ. ದಟ್ ಈಸ್ 0 minus 14 equals minus 14, 8 minus 14 equals minus 6, 18 minus 14 equals 4, 26 minus 14 equals 12. ನಾವೀಗ ಈ ಬೋತ್ ಡಿವಿಯೇಷನನ್ನು ನಾವು ಮಲ್ಟಿಪ್ಲೈ ಮಾಡಬೇಕು. minus 8 into minus 14 equals 112, minus 3 into minus 6 equals 18, 2 into 4 8, 7 into 12 equals 84. ಈಗ ಡಿವಿಯೇಷನ್ನ ಬೋತ್ ಸ್ಟಾಕ್ ಎ ಮತ್ತು ಸ್ಟಾಕ್ ಬಿದು ಡಿವಿಯೇಷನ್ ಮಲ್ಟಿಪ್ಲೈ ಮಾಡಿಕೊಂಡು ಅದನ್ನು ನಾವು ಪ್ರಾಬಬಿಲಿಟಿ ಜೊತೆ ಮಲ್ಟಿಪ್ಲೈ ಮಾಡಬೇಕಾಗಿ ದ ಲಾಸ್ಟ್ ಕಾಲಮ್ ಈಸ್ ಪ್ರಾಬಬಿಲಿಟಿ ಇಂಟು ರಿಟರ್ನ್ ಆನ್ ಸ್ಟಾಕ್ ಎ ಮೈನಸ್ ಮೀನ್ ರಿಟರ್ನ್ ಆಫ್ ಸ್ಟಾಕ್ ಎ ಇಂಟು ರಿಟರ್ನ್ ಆನ್ ಸ್ಟಾಕ್ ಬಿ ಮೈನಸ್ ಮೀನ್ ರಿಟರ್ನ್ ಆಫ್ ದ ಸ್ಟಾಕ್ ಬಿ. ದಟ್ ಈಸ್ 112 into 0.1 equals 11.2, 18 into 0.3 equals 5.4, 8 into 0.5 equals 4, 84 into 0.1 equals 8.4. ನಾ ಇದನ್ನು ಫೈಂಡ್ ಔಟ್ ಮಾಡ್ಕೊಂಡು ಇದನ್ನ ಸಮ್ ಮಾಡಬೇಕು. ದಟ್ ಸಮ್ ಆಫ್ ಪ್ರಾಬಬಿಲಿಟಿ ಇಂಟು ಡಿವಿಯೇಷನ್ ಸ್ಕ್ವೇರ್ ಆಫ್ ಸ್ಟಾಕ್ ಎ ಇಂಟು ಡಿವಿಯೇಷನ್ ಆಫ್ ಸ್ಟಾಕ್ ಬಿ ಈಕ್ವಲ್ಸ್ 29 ಬರುತ್ತೆ. ಸೊ ಇದನ್ನೇ ನಾವೇನಂತೀವಿ, ಕೋವೇರಿಯನ್ಸ್ ಅಂತ ಕರಿತೀವಿ. ನಾವು ಕೋವೇರಿಯನ್ಸ್ನ ಫೈಂಡ್ ಔಟ್ ಮಾಡಿದ್ದಾಯಿತು. ದಟ್ ಈಸ್ 29. ಸೊ ಕೋವೇರಿಯನ್ಸಿಂದ ನಾವು ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ದಟ್ ಈಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಈಕ್ವಲ್ಸ್ covariance between the stock A and stock B all divided by standard deviation of stock A into standard deviation of stock B. That equals 29 divided by standard deviation of stock A 4 ಬಂದಿದೆ. ಹಾಗೇನೆ standard deviation of stock B ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ ಪ್ರೀವಿಯಸ್ ಸ್ಲೈಡಲ್ಲಿ 7.27. That comes to 29 divided by 29.08. That comes to almost 0.997. That is almost is equal to the 1. So ಇದನ್ನು ಗಮನಿಸಿದ್ರೆ ನಮ್ಗೆ ಏನು ಸಿಗುತ್ತೆ, there is a perfect positive correlationship between stock A and stock B. Now
ನಾವು ಕೋರಿಲೇಷನ್ಶಿಪ್ನ ಫೈಂಡ್ ಔಟ್ ಮಾಡಿದ್ವಿ ಅಲ್ವಾ, ಇಲ್ಲಿ 3 ಕ್ವಶನ್ ಕೇಳಿರೋದು. ಬಟ್ ಇದಕ್ಕೆ ಈ ಪೋರ್ಟ್ಫೋಲಿಯೋಗೆ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಥವಾ ರಿಸ್ಕ್ನು ಕೂಡ ಫೈಂಡ್ ಔಟ್ ಮಾಡ್ಬೋದು. ನಾವು ಅದನ್ನು ಮಾಡಿಬಿಡೋಣ. ಸೊ ಇದರಲ್ಲಿ ನಾವು ಪೋರ್ಟ್ಫೋಲಿಯೋ ರಿಸ್ಕ್ನ ಫೈಂಡ್ ಔಟ್ ಮಾಡೋಣ. ಇಲ್ಲಿ ನೋಡಿ ವೇಟ್ಸ್ನ ಕೊಟ್ಟಿಲ್ಲ ಅವರು, ಮತ್ತು ಅವರು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆರ್ ರಿಸ್ಕ್ ಆಫ್ ಪೋರ್ಟ್ಫೋಲಿಯೋ ಫೈಂಡ್ ಔಟ್ ಮಾಡಿ ಅಂತ ಕೇಳಿಯೂ ಇಲ್ಲ. ಬಟ್ ವಿ ಫೈಂಡ್ ಇಟ್ ಫಾರ್ ಲರ್ನಿಂಗ್ ಪರ್ಪಸ್ ಆ್ಯಂಡ್ ಐ ಅಸ್ಯೂಮ್ ದೇರ್ ಈಸ್ ಎ ವೆಯ್ಟ್ಸ್ ಆಫ್ 0.5 ಅಂದರೆ 50-50% ಸ್ಟಾಕ್ ಎ ಮತ್ತು ಸ್ಟಾಕ್ ಬಿನಲ್ಲಿ ಇನ್ವೆಸ್ಟ್ ಮಾಡಿದ್ವಿ ಅಂತ ಅಸ್ಯೂಮ್ ಮಾಡಿಕೊಂಡು ಲೆಕ್ಕ ಮಾಡೋಣ. ನಾನು ಫಾರ್ಮುಲಾ ಮತ್ತೆ ರಿಪೀಟ್ ಮಾಡ್ತೀನಿ. how to find the standard deviation of the portfolio, that is square root of weight of the stock A square into standard deviation of stock A square plus weight of the stock B square into standard deviation of stock B square plus 2 into weight of the stock A into weight of the stock B into correlationship between the stock A and B into standard deviation of stock A into standard deviation of stock B. ಈ ನಂಬರ್ಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ವೆಯ್ಟ್ಸ್ನ ನಾನು ಹೇಳಿದ ಹಾಗೆ ಅಸ್ಯೂಮ್ ಮಾಡ್ಕೊಳ್ಳೋಣ. 50% ಆನ್ ಸ್ಟಾಕ್ ಎ ಆ್ಯಂಡ್ 50% ಆನ್ ದ ಸ್ಟಾಕ್ ಬಿ. ದಟ್ ಈಸ್ 0.5 ಸ್ಕ್ವೇರ್ ಇಂಟು 4 ಸ್ಕ್ವೇರ್ ಪ್ಲಸ್ 0.5 ಸ್ಕ್ವೇರ್ ಇಂಟು 7.27 ಸ್ಕ್ವೇರ್, ದಟ್ ಈಸ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸ್ಟಾಕ್ ಬಿ, into 2 into 0.5 into 0.5 into 1, that is correlationship between stock A and stock B, into 4 into 7.27. both are last two numbers are standard deviation of stock A and stock B. ಈ ನಂಬರ್ಸ್ನ ಸಿಂಪ್ಲಿಫೈ ಮಾಡಿದರೆ ನಮಗೆ 4 ಪ್ಲಸ್ 13.21 ಪ್ಲಸ್ 14.54 ಬರುತ್ತೆ. ಅದನ್ನು ಸಮ್ ಮಾಡಿದಾಗ 31.75. ನಾವು 31.75ನ ಸ್ಕ್ವೇರ್ ರೂಟ್ ತೆಗೆದಾಗ 5.635 ಬರುತ್ತೆ. ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸ್ಟಾಕ್ ಎ ಆ್ಯಂಡ್ ಸ್ಟಾಕ್ ಬಿ ಕಮ್ಸ್ ಟು 5.635. With that, we have come to the end of the third question. Now we move on to the next question. ನೆಕ್ಸ್ಟ್ ಕ್ವಶನ್ನು ಕೆಲವೊಂದು ಸಿಂಪಲ್ ಕ್ವಶನ್ಸ್ ಇದೆ, ಅದನ್ನು ನಾವು ಸಾಲ್ವ್ ಮಾಡೋಣ. ಕ್ವಶನ್ 4 ನೋಡ್ಕೊಳ್ಳಿ, ಓದಿ ಇಲ್ಲಿ. ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಅವೈಲಬಲ್, ದ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಫ್ ದ ಸ್ಟಾಕ್ ಎ ಆ್ಯಂಡ್ ಸ್ಟಾಕ್ ಬಿ ಆರ್ ಆಲ್ರೆಡಿ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆರ್ ಮೀನ್ ರಿಟರ್ನನ್ನು ಕೊಟ್ಟಿದ್ದಾರೆ, ದಟ್ ಈಸ್ 16% ಆ್ಯಂಡ್ ಸ್ಟಾಕ್ ಬಿ 12%. ನೆಕ್ಸ್ಟ್ ದೇ ಹ್ಯಾವ್ ಗಿವನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸ್ಟಾಕ್ ಎ 15% ಕೊಟ್ಟಿದ್ದಾರೆ, ಸ್ಟಾಕ್ ಬಿ 8% ಕೊಟ್ಟಿದ್ದಾರೆ. ನೆಕ್ಸ್ಟ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ಸ್ ಕೂಡ ಕೊಟ್ಟಿದ್ದಾರೆ, ಬಿಟ್ವೀನ್ ಸ್ಟಾಕ್ ಎ ಆ್ಯಂಡ್ ಸ್ಟಾಕ್ ಬಿ ಈಕ್ವಲ್ಸ್ 0.6. ನಾವೇನನ್ನು ಫೈಂಡ್ ಔಟ್ ಮಾಡಬೇಕು. ವಾಟ್ ಈಸ್ ದ ಕೋವೇರಿಯನ್ಸ್ ಬಿಟ್ವೀನ್ ಸ್ಟಾಕ್ ಎ ಆ್ಯಂಡ್ ಸ್ಟಾಕ್ ಬಿ? ನಾವು ಕೋವೇರಿಯನ್ಸಿಂದ ಕೋರಿಲೇಷನ್ಶಿಪ್ನ ಫೈಂಡ್ ಔಟ್ ಮಾಡ್ತಿದ್ವಿ, ಬಟ್ ಇಲ್ಲಿ ನಾವು ಕೋರಿಲೇಷನಿಂದ ಕೋವೇರಿಯನ್ಸ್ನ ಫೈಂಡ್ ಔಟ್ ಮಾಡಬೇಕು. ಇನ್ನು ಸೆಕೆಂಡ್ ಕ್ವಶನ್, ವಾಟ್ ಈಸ್ ದ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆ್ಯಂಡ್ ದ ರಿಸ್ಕ್ ಆಫ್ ದ ಪೋರ್ಟ್ಫೋಲಿಯೋ ಇನ್ ವಿಚ್ ಎ ಆ್ಯಂಡ್ ಬಿ ಹ್ಯಾವ್ ಎ ವೆಯ್ಟ್ಸ್ ಆಫ್ 0.6 ಆ್ಯಂಡ್ 0.4. ನಾವೇನನ್ನ ಫೈಂಡ್ ಔಟ್ ಮಾಡಬೇಕು? ಸ್ಟಾಕ್ ಈ ಪೋರ್ಟ್ಫೋಲಿಯೋದ ರಿಸ್ಕ್ ಮತ್ತು ರಿಟರ್ನನ್ನು ಫೈಂಡ್ ಔಟ್ ಮಾಡಬೇಕು. ಮತ್ತು ವೆಯ್ಟ್ನ ಅವರು ಕೊಟ್ಟಿದ್ದಾರೆ, ದಟ್ ಈಸ್ ಸ್ಟಾಕ್ ಎ 60%, ಸ್ಟಾಕ್ ಬಿ 40%. Now let us solve the first question. Covariance between the stock A and stock B. ಕೋವೇರಿಯನ್ಸ್ಗೆ ಫಾರ್ಮುಲಾ ಅನ್ನೋದಕ್ಕಿಂತ ಕೋರಿಲೇಷನ್ಶಿಪ್ಗೆ ನಾವು ಫಾರ್ಮುಲಾನ ಸ್ಟಡಿ ಮಾಡಿದ್ವಿ ಪ್ರೀವಿಯಸ್ ಪ್ರಾಬ್ಲಮಲ್ಲಿ. ದ ಕೋರಿಲೇಷನ್ಶಿಪ್ ಬಿಟ್ವೀನ್ ಸ್ಟಾಕ್ ಎ ಆ್ಯಂಡ್ ಸ್ಟಾಕ್ ಬಿ ಈಕ್ವಲ್ಸ್ ಕೋವೇರಿಯನ್ಸ್ ಬಿಟ್ವೀನ್ ದ ಸ್ಟಾಕ್ ಎ ಆ್ಯಂಡ್ ಸ್ಟಾಕ್ ಬಿ ಓವರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸ್ಟಾಕ್ ಎ ಆ್ಯಂಡ್ ಸ್ಟ್ಯಾಂಡರ್ಡ್ ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸ್ಟಾಕ್ ಬಿ. ಇದು ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಕೋವೇರಿಯನ್ಸ್ನ ಫೈಂಡ್ ಔಟ್ ಮಾಡೋಣ. That is 0.6 equals covariance between stock A and stock B divided by
15 into 8. 15 is the standard deviation of stock A and 8% is a standard deviation of stock B. ನಾವು ಇದರ 15 into 8ನ ನಾವು ಈಕ್ವಲ್ಸ್ ಇಂದ ಆ ಸೈಡ್ ತಗೊಂಡೋದಾಗ ಇಂಟು ಆಗುತ್ತೆ. ಸೊ ದ ಕೋವೇರಿಯನ್ಸ್ ಬಿಟ್ವೀನ್ ಸ್ಟಾಕ್ ಎ ಆ್ಯಂಡ್ ಸ್ಟಾಕ್ ಬಿ ಈಕ್ವಲ್ಸ್ 0.6 into 15 into 8 equals 72. Now first question ಗೊತ್ತಾಯಿತು. Second question, what is the expected return and risk of the portfolio in which A and B have a weights of 0.6 and 0.4. Expected return on the portfolio equals weight of the stock A into return of the stock A plus weight of the stock B into return of the stock B equals 0.6 into 16 plus 0.4 into 12 equals 9.6 plus 4.8. The expected return of the portfolio equals 14.4%. Next, risk na find out ಮಾಡೋಣ. Risk or standard deviation of the portfolio equals, again I repeat the formula, that is standard deviation of the portfolio equals square root of weight of stock A square into standard deviation of stock A square plus weight of the stock B square into standard deviation of stock B square plus 2 into weight of the stock A into weight of the stock B into correlationship between the stock A and B into standard deviation of stock A into standard deviation of stock B. ಇದಕ್ಕೆ ಪ್ರತಿಯೊಂದಕ್ಕೂ ನಂಬರ್ಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ವೆಯ್ಟ್ ಆಫ್ ದ ಸ್ಟಾಕ್ ಎ ಈಕ್ವಲ್ 0.6 ಸ್ಕ್ವೇರ್ ಇಂಟು ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ಸ್ಟಾಕ್ ಎ 15 ಸ್ಕ್ವೇರ್ ಪ್ಲಸ್ ವೆಯ್ಟ್ ಆಫ್ ದ ಸ್ಟಾಕ್ ಬಿ ಈಕ್ವಲ್ 0.4 ಆ್ಯಂಡ್ ಇಟ್ ಶುಡ್ ಬಿ ಸ್ಕ್ವೇರ್ ಆಗಬೇಕಿದು, ನಾಟ್ 2, ಆ್ಯಂಡ್ ಇಂಟು standard deviation of stock B square 8 square plus 2 into 0.6 into 0.4 into 0.6 into 15 into 8. So ಇದನ್ನ simplify ಮಾಡಿದ್ರೆ 81 plus 10.24 plus 13.56 ಬರುತ್ತೆ. That is square root of 125.8 equals 11.22%. The return on the portfolio is 14.4%. The risk of the portfolio is 11.22%. With this we move on to the next question. See, this is the last question in this video. See, ನಾವು ಇದುವರೆಗೂ ಎಷ್ಟು ಸ್ಟಾಕ್ಗಳನ್ನ ಮಾಡಿದ್ವಿ? 2 ಸ್ಟಾಕ್ಗಳನ್ನ ಮಾಡಿದ್ವಿ. But what about if there is a 3 stocks? You read the problem. A portfolio consists of 3 securities, 1, 2 and 3. The proportion of these securities were weight of the stock 1. Stock 1 ಎಷ್ಟಿದೆ? 30% ಇದೆ. Stock 2 is 50% ಇದೆ. ಮತ್ತು Stock 3 20% ಇದೆ. ಹಾಗೆ ಆ ಸ್ಟಾಕ್ಗಳದ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ನ ಕೊಟ್ಟಿದ್ದಾರೆ. The standard deviation of the returns of these securities equals stock 1 the 6%, stock B the 9%, stock 3 the 10%. Next ಏನು ಕೊಟ್ಟಿದ್ದಾರೆ ನೋಡೋಣ. The correlation coefficient among the securities return. The stock 1 and stock 2 ಎಷ್ಟಿದೆ? 0.4 ಇದೆ. stock 1 and 3 ಎಷ್ಟಿದೆ? 0.6 ಇದೆ. stock 2 and 3 ಕೊಟ್ಟಿದ್ದಾರೆ 0.7 ಇದೆ. So what is the standard deviation of the portfolio return? Or ಈ ಪೋರ್ಟ್ಫೋಲಿಯೋ ರಿಟರ್ನ್ ನಾವೇನ ಫೈಂಡ್ ಔಟ್ ಮಾಡಬೇಕು ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದ ಪೋರ್ಟ್ಫೋಲಿಯೋನ ನಾವು ಫೈಂಡ್ ಔಟ್ ಮಾಡಬೇಕು. ಇದುವರೆಗೂ ನಾವು 2 ಸ್ಟಾಕ್ ಇದ್ದಾಗ ಏನು ಮಾಡಬೇಕು ಅಂತ ನೋಡಿದ್ವಿ. ಈಗ ನಾವು 3 ಸ್ಟಾಕ್ ಇದ್ದಾಗ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಈಗ ಫಾರ್ಮುಲಾ ನೋಡೋಣ. ವೆನ್ ದ 3 ಸ್ಟಾಕ್ಸ್ ಕೊಟ್ಟಾಗ ಹೇಗೆ ನಾವು ಪೋರ್ಟ್ಫೋಲಿಯೋ ರಿಟರ್ನನ್ನು ಅಥವಾ ರಿಸ್ಕ್ನ ಫೈಂಡ್ ಔಟ್ ಮಾಡೋದು.
The formula is weight of the stock 1 square into weight of standard deviation of stock 1 square plus weight of the stock 2 square into weight of standard deviation of stock 2 ಸ್ಕ್ವೇರ್ ಪ್ಲಸ್ ಅಲ್ಲಿ ಯಾವಾಗಲೂ 2 ಸ್ಟಾಕ್ಗಳನ್ನ ನೋಡ್ತಿದ್ವಿ. ಈಗ ನೋಡಿ ಮೂರನೇ ಸ್ಟಾಕ್ ಕೂಡ ಇದೆ. ಮೂರನೇ ಸ್ಟಾಕ್ದು ವೆಯ್ಟ್ನ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಕ್ವೇರ್ನ ಮಲ್ಟಿಪ್ಲೈ ಮಾಡಬೇಕು. ವೆಯ್ಟ್ ಆಫ್ ದ ಸ್ಟಾಕ್ 3 ಸ್ಕ್ವೇರ್ ಇಂಟು ವೆಯ್ಟ್ ಆಫ್ ದ ಸ್ಟಾಕ್ 3 ಸ್ಟ್ಯಾಂಡರ್ಡ್ ಡಿವಿಷನ್ ಸ್ಟಾಕ್ 3 ಸ್ಕ್ವೇರ್ plus 2 into weight of the stock 1 into weight of the stock 2 into correlationship between stock 1 and stock 2 into standard deviation of stock 1 into standard deviation of stock 2 plus 2 into weight of stock 2 into weight of stock 3 into correlationship between stock 2 and 3 standard deviation of stock 2 and standard deviation of stock 3 plus weight na stock 1 2ಗೆ ನೋಡಿದ್ವಿ, 2 3ಗೆ ನೋಡಿದ್ವಿ. ಈಗ ಮತ್ತೆ ಸ್ಟಾಕ್ 1 and 3ಗೆ ಇರುವಂಥ ರಿಲೇಷನ್ಶಿಪ್ನು ಕೂಡ ಈ ಫಾರ್ಮುಲಾದಲ್ಲಿ ಬರೀಬೇಕು. ದಟ್ ಈಸ್ 2 into weight of stock 1 into weight of stock 3 into a correlationship between stock 1 and 3 into standard deviation of stock 1 into standard deviation of stock 3. ಈ ಫಾರ್ಮುಲಾಗೆ ನಾವು ನಂಬರ್ಸ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಹೇಗೆ ಬರುತ್ತೆ? weight of stock 1 equals 0.3 ಹಾಗೆ ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ಸ್ಟಾಕ್ 1 equals 6 ಅವೆರಡನ್ನು ಸ್ಕ್ವೇರ್ ಮಾಡ್ತೀರಾ. ಪ್ಲಸ್ weight of the stock 2 0.5 ಇದೆ, ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ಸ್ಟಾಕ್ 2 9 ಇದೆ, ಅದೆರಡನ್ನು ಸ್ಕ್ವೇರ್ ಮಾಡಿ. ಹಾಗೆಯೇ ನೆಕ್ಸ್ಟ್ ವಿ ಕಮ್ ಟು ದ ಸ್ಟಾಕ್ 3. weight of the stock 3 is 0.2 ಸ್ಕ್ವೇರ್ ಇಂಟು ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ಸ್ಟಾಕ್ 3 equals 10 square plus 2 into 0.3 into 0.5 that is weights of the stock 1 and 2 into 0.4 that is correlationship between stock 1 and 2 into 6 into 9 that is standard deviation of stock 1 and 2 plus ಅದೇ ರೀತಿ ಮಿಕ್ಕ ಎಲ್ಲ ಫಾರ್ಮುಲಾದಿರೋ ಎಲ್ಲ ನಂಬರ್ಸ್ನು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ ನಂತರ ಸಾಲ್ವ್ ಮಾಡೋಣ. ಇದನ್ನು ಸಾಲ್ವ್ ಮಾಡಿದರೆ 0.3 ಸ್ಕ್ವೇರ್ ಇಂಟು 0.6 ಸ್ಕ್ವೇರ್ ಈಕ್ವಲ್ಸ್ 3.24 ಪ್ಲಸ್ 20.25 ಬರುತ್ತೆ. ದಟ್ ಈಸ್ ವೆಯ್ಟ್ ಆಫ್ ಸ್ಟಾಕ್ 2 ಸ್ಕ್ವೇರ್ ಇಂಟು ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ಸ್ಟಾಕ್ 2 ಸ್ಕ್ವೇರ್ ಪ್ಲಸ್ ವೆಯ್ಟ್ ಆಫ್ ದ ಸ್ಟಾಕ್ 3 ಇಂಟು ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ಸ್ಟಾಕ್ 3 ಸ್ಕ್ವೇರ್ 4 ಬರುತ್ತೆ. ಹಾಗೆ ಮಿಕ್ಕ ನಂಬರ್ಗಳನ್ನ ನಾವು ಸಿಂಪ್ಲಿಫೈ ಮಾಡಿದಾಗ 6.48 ಪ್ಲಸ್ 10.8 ಪ್ಲಸ್ 5.04 ಬರುತ್ತೆ. ಅದನ್ನು ಸಮ್ ಮಾಡಿದಾಗ ನಮಗೆ 49.81 ಬರುತ್ತೆ. ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ತಗೋಬೇಕು ಅಂದರೆ ಅದನ್ನು ಸ್ಕ್ವೇರ್ ರೂಟ್ ತೆಗಿಬೇಕು. ಸ್ಕ್ವೇರ್ ರೂಟ್ ಆಫ್ 49.81 ವರ್ಕ್ಸ್ ಔಟ್ ಟು 7.06. ಸೊ ದಿಸ್ ಈಸ್ ಹೌ ವಿ ಫೈಂಡ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವೆನ್ ವಿ ಗಿವನ್ ದ 3 ಸ್ಟಾಕ್ಸ್. 3 ಸ್ಟಾಕ್ಸ್ ಕೊಟ್ಟಾಗ ಈ ಮಾರ್ಕ್ವುಡ್ಸ್ ಮಾಡೆಲಲ್ಲಿ ಹೇಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಫೈಂಡ್ ಔಟ್ ಮಾಡ್ತೀರಾ ಅಂತಂದರೆ ಈ ರೀತಿ ಮಾಡ್ಬೋದು. ವಿತ್ ದಿಸ್ ವಿ ಆರ್ ಎಂಡಿಂಗ್ ದಿಸ್ ಸೆಷನ್. ಐ ಹೋಪ್ ಯು ಆಲ್ ಫಾಲೋ ದ ಮೆಥಡ್ಸ್ ಐ ಹ್ಯಾವ್ ಡನ್ ಇನ್ ದಿಸ್ PPT. ನಿಮಗೆ ಇದ್ರ ಜೊತೆಗೆ ಕೆಲವೊಂದು ಪ್ರಾಬ್ಲಮ್ಗಳನ್ನ ಕಳಿಸ್ತೀನಿ ಆ್ಯಸ್ ಎನ್ ಅಸೈನ್ಮೆಂಟ್. ನೀವೆಲ್ಲರೂ ಕೂಡ ಈ ವಿಡಿಯೋನ ಫಾಲೋ ಮಾಡಿಕೊಂಡು ಪ್ರಾಬ್ಲಮ್ಗಳನ್ನ ಮಾಡೋದನ್ನು ಕಲಿತು ಅಸೈನ್ಮೆಂಟಿಗೆ ಕೊಟ್ಟಿರುವಂಥ ಪ್ರಾಬ್ಲಮ್ಗಳನ್ನ ಕೂಡ ಸಾಲ್ವ್ ಮಾಡಿ ನನಗೆ ವಾಟ್ಸಪ್ಪಲ್ಲಿ ಕಳಿಸಿ. ಥ್ಯಾಂಕ್ ಯು ವೆರಿ ಮಚ್.